ನೂತನ ತಾಲೂಕಾಗಿ ಹೊರಹೊಮ್ಮಿದ ನಂತರ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕರು ತಿಳಿಸಿದರು. ಮಂಗಳವಾರ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮುಖ್ಯವಾಗಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಪೋಡಿ, ದರಖಾಸ್ತು ಮತ್ತು ವಸತಿ ಯೋಜನೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಇವುಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಚೇಳೂರು ಮತ್ತು ಬಾಗೇಪಲ್ಲಿ ಭಾಗಗಳಲ್ಲಿ ಗ್ರಾಮಗಳ ಹೆಸರುಗಳು ಒಂದೇ ರೀತಿ ಇರುವುದರಿಂದ ತಾಂತ್ರಿಕವಾಗಿ ಕೆಲವು ಸಮಸ್ಯೆಗಳಾಗಿರುತ್ತವೆ. ಇದರಿಂದ ಕಂದಾಯ ದಾಖಲೆಗಳ ವಿಲೇವಾರಿಯಲ್ಲಿ ವಿಳಂಬವಾಗುತ್ತದೆ. ಇನ್ನು 1 ತಿಂಗಳೊಳಗೆ ದರಖಾಸ್ತು ಸಮಿತಿ ಸಭೆ ನಡೆಸಿ ಬಾಕಿ ಇರುವ ಸುಮಾರು 765 ಫೈಲ್ಗಳನ್ನು ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಶಾಸಕರು ತಿಳಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ವೇತಾ ಬಿಕೆ ಅವರು, ಸಾರ್ವಜನಿಕರು ನೀಡಿದ ಪ್ರತಿಯೊಂದು ಅರ್ಜಿಯೂ ಅಮೂಲ್ಯವಾದದ್ದು. ಅಹವಾಲು ಸಭೆಯಲ್ಲಿ ಸ್ವೀಕರಿಸಲಾದ ಅರ್ಜಿಗಳನ್ನು ಆಯಾ ಇಲಾಖೆಯ ಅಧಿಕಾರಿಗಳು ವಿಳಂಬ ಮಾಡದೆ ತಕ್ಷಣ ಪರಿಶೀಲಿಸಬೇಕು. ತಾಂತ್ರಿಕ ತೊಂದರೆಗಳಿದ್ದರೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಚೌಕಟ್ಟಿನಲ್ಲಿ ಶೀಘ್ರ ಪರಿಹಾರ ಒದಗಿಸಬೇಕು ಎಂದರು. ಈ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಶ್ವೇತಾ ಬಿಕೆ, ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ, ಇಒ ರಮೇಶ್, ಆರ್ಐ ಈಶ್ವರ್, ಪಿಡಿಒ ಗೌಸ್ಫೀರ್ ಉಪಸ್ಥಿತರಿದ್ದರು. ಮುಖಂಡರಾದ ಕಡ್ಡಿಲು ವೆಂಕಟರಮಣಪ್ಪ, ಕೆಜಿ ವೆಂಕಟರಮಣಪ್ಪ, ಜೆಎನ್ ಜಾಲಾರಿ, ಸುರೇಂದ್ರ, ಮೆಕ್ಯಾನಿಕ್ ನಯಾಜ್ ಹಾಗೂ ಜಲಪಿಗಾರಪಲ್ಲಿ ಗ್ರಾಮ ಸಹಾಯಕ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವರದಿ ಭಾಸ್ಕರ್, ಚೇಳೂರು. ಯಾವ ತರ ನಮ್ಗೆ ಯಾವಾಗ ಇದು ಸೇವ್ ಮಾಡ್ಕೊಡ್ತೀರಾ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಕೇಳ್ತಾ ಇದ್ದೀವಿ, ಯಾವಾಗ ತಾವು ಮೊನ್ನೆ ಇದರಲ್ಲಿ ಮಾಡ್ತೀನಿ, ಸೆಷನ್ಸ್ ಅಲ್ಲಿ ಮಾತಾಡ್ತೀನಿ ಅಂತ ತಾವು ಹೇಳಿದ್ದೀರಾ. ಸ್ವಲ್ಪ ನೋಡಿ ಸರ್, ಮೇಡಮ್ ಅವರು ಅದೇನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾನು ಒಂದು 2-3 ಸತಿ ಮೇಡಮ್ ಅವರು ಮಾತಾಡ್ತೀನಿ ಅಂತ ಇದ್ದಾರೆ. ಸ್ವಲ್ಪ ಇದು ತುಂಬ ತೊಂದರೆ ಸರ್. ಇನ್ನು ನಾವು ನಮ್ಮ ಆರೋಗ್ಯ ತುಂಬ ತೊಂದರೆ. ಒಂದು ಕ್ಯಾಲ್ಸಿಯಂ ರೈತ ಆಗಬೇಕಂದ್ರೆ ತೊಂದರೆ, ಪೆನ್ಷನ್ ಎಲ್ಲ ತೊಂದರೆ. ಇದು ಖಾತೆ ಪೋರ್ಟಿಗಲ್ಸ್ ಖಾತೆ ಮಾಡಬೇಕು, ಸರ್ವೆ ಕಟ್ಟಬೇಕು. ಆಸೀನರಾದಂತಹ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ನಮಸ್ಕರಿಸಿ, ಈ ದಿನ ನಾವು ತಮ್ಮಲ್ಲಿ ಬೇಡ್ಕೊಳ್ಳೋದೇನು ಅಂದರೆ, ನೀವು ಶಾಸಕರಾದ ಮೇಲೆ ನಮ್ಮ ಚೇಳೂರು ತಾಲೂಕಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀರಾ. ಅಭಿವೃದ್ಧಿ ವಿಷಯದಲ್ಲಿ ನಾವು ಚೇಳೂರು ಭಾಗದವರು ಏನೇ ಕೇಳಿದ್ರು ತಾವು ನೀಡಿದ್ದೀರಣ್ಣ. ಆದರೂ ಇನ್ನು ಕೆಲವೊಂದು ಅಂದರೆ ಮೇಜರ್ ಆಗಿ ಈ ನಡುವೆ ನಿನ್ನೆ ಯಾವುದೋ SC/ST ಮೀಟಿಂಗ್ ಆಯಿತು. ಆ ಸಭೆಯಲ್ಲಿ ತುಂಬ ಪ್ರಾಬ್ಲಮ್ ಬಂದಿದ್ದು ಹಾಸ್ಪಿಟ್ಲ್ ವಿಚಾರ. ಚೇಳೂರಲ್ಲಿ ಡಾಕ್ಟ್ರು ಸರಿಯಾಗಿ ಇಲ್ಲ, ಮತ್ತು ಚಾಕ್ವೇಲಲ್ಲೂ ಆಂಬುಲೆನ್ಸ್ ಇಲ್ವಂತೆನಾ, ಚೇಳೂರಲ್ಲೂ ಆಂಬುಲೆನ್ಸ್ ಇಲ್ಲ. ಆದ್ದರಿಂದ ತಾವು ದಯಮಾಡಿ ಚೇಳೂರಲ್ಲಿ ಹಾಸ್ಪಿಟಲ್ ಬಗ್ಗೆ ತುಂಬ ಸ್ವಲ್ಪ ಬೇಗ ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀರಣ್ಣ. ಮತ್ತು ರಸ್ತೆಗಳ ವಿಚಾರದಲ್ಲಿ ನಮ್ಮ ಚೇಳೂರು ತಾಲೂಕು ಆಲ್ಮೋಸ್ಟ್ ಎಲ್ಲ ತಾವು ಕೊಟ್ಟಿದ್ದೀರಾ. ಇನ್ನು ಚೇಳೂರಿಗೆ ಏನೇನು ಬೇಕು ಎಲ್ಲ ಕೊಡ್ತಾ ಇದ್ದೀರಣ್ಣ. ಇನ್ನು ಆದಷ್ಟು ಮತ್ತೆ ಕಂದಾಯ ವಿಚಾರಕ್ಕೆ ಬಂದರೆ ಕೋಡಿ ಈ ಚೇಳೂರು ಹೊಸ ತಾಲೂಕು ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆದ್ದರಿಂದ ಇನ್ನು ಕಂದಾಯ ವಿಚಾರದಲ್ಲಿ ತುಂಬ ಜನರಿಗೆ ಸಮಸ್ಯೆ ಇದೆ ಅಣ್ಣ. ಆದ್ದರಿಂದ ಅಧಿಕಾರಿಗಳಿಗೆ ತಾವು ಮಾಡ್ತಾ ಇದ್ದಾರೆ. ಆದರೂ ಇನ್ನೂ ಸ್ವಲ್ಪ ಈ ಕಡೆ ಸ್ವಲ್ಪ ಅನಕ್ಷರಸ್ಥರು, ತಿಳುವಳಿಕೆ ಇಲ್ಲದೆ ಇರೋರು ಇದ್ದಾರಣ್ಣ. ಅವ್ರು ಬಂದಾಗ ಅವ್ರು ಸ್ವಲ್ಪ ತಿಳುವಳಿಕೆ ನೀಡಿ ಎಲ್ಲ ಇಲಾಖೆ ಮುಖ್ಯಸ್ಥರು ತಮ್ಮಲ್ಲಿ ತಾವು ಸೂಚನೆ ಕೊಡಬೇಕು ಅಂತ. ಏನಂದರೆ, ಯಾರಾದರೂ ಬಡವರು, ಅನಕ್ಷರಸ್ಥರು, ತಿಳುವಳಿಕೆ ಇಲ್ಲದೆ ಇರೋರು ಬಂದಾಗ ಅವ್ರನ್ನ ಕೂರಿಸಿ ಮಾತಾಡಿ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ನನ್ನ ಮನವಿಯನ್ನ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಅವಕಾಶ ಇದೆ. ಆಕ್ಚುಲಿ ನಾನು ಇವತ್ತು ದರ್ಖಾಸ್ ಮೀಟಿಂಗ್ ಕರೀಬೇಕಂತ ಮೇಡಮ್ಗೂ ನಾನು ತಹಸೀಲ್ದಾರ್ ತಿಳಿಸಿದ್ದೆ. ಅವ್ರು ಸರ್ ಆಪಿನ ಬಂದಿಲ್ಲ ಅಂದ್ರೆ ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಮುಖಂಡರ ಜೊತೆ ಮಾತಾಡಿ ಅವ್ರ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋ ನಾನು ಬಂದಿದ್ದೀನಿ. ಇಲ್ಲ ಊರಿನಲ್ಲಿ ಒಂದೇ ಒಂದು ರಮೇಶ್ ಇಲ್ಲೇ ಇದ್ದೀರಾ, ಈ ವಾಟರ್ ಫಿಲ್ಟರ್ಗಳು ಯಾವೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ನಾವು ಬರ್ತೀವಿ, ಕಟ್ ಮಾಡ್ತೀವಿ, ಹೋದ್ಮೇಲೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗ ತಾನೇ CEO ಅವರು ನಿರ್ದೇಶನ ಕೊಟ್ಟಿದ್ದಾರೆ, ಯಾರಿಗೊಬ್ರಿಗೆ ಏಜೆನ್ಸಿ ಕೊಟ್ಟು ಮೊದಲನೇ ಸಲ ರಿಪೇರಿ ಬೇಕಂದ್ರೆ ನಾವೇ ಸರ್ಕಾರನ ಮಾಡ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ನೀವು ಇಮಿಡಿಯೇಟ್ ಆಗಿ ಚೇಳೂರು ತಾಲೂಕಿನಲ್ಲಿ ಎಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿ ಆಗಬೇಕು ಅದ್ರ ಬಗ್ಗೆ ಕೂಲಂಕುಷವಾಗಿ ನನಗೆ ನೀವೊಂದು ರಿಪೋರ್ಟ್ ಕೊಟ್ಟರೆ CO ಜೊತೆ ಮಾತ್ರ ನಾನು ಕೆಲಸ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಸುಮಾರು ಊರ ಮೇಲೆ ನಾನು ಹೋದಾಗ ಆ ಪಾಪ ಪ್ಲಾಂಟೇ ಕೆಲಸ ಮಾಡಿ ಸುಮ್ಮನೆ ಇರುತ್ತೆ, ಪ್ಲಾಂಟ್ ಅಷ್ಟೇ. ಅದರದ್ದೇನೋ ಸಮಸ್ಯೆ ಇದ್ರು ಹೇಳ್ರಿ.
ಇನ್ನು ಅಧಿಕಾರಿಗಳ ತಾವು ಬಂದಾಗ ಏನೋ ಸಮಸ್ಯೆಗಳಿದ್ರು ಹೇಳಿದೆ, ಯಾರಾದ್ರೂ ಬೇಕಾದ್ರೆ ಒಂದು ಗೌಡರವರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಮನೆಯೇ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ರಾಜೀವ್ ಗೌಡ ಇರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಸಾಮಾನ್ಯ ಮನುಷ್ಯ ಇರ್ಬೋದು, ಆ ಥರ ಮಾತನಾಡೋದು ನಮ್ಮ ಸಂಪ್ರದಾಯ ಅಲ್ಲ. ಒಬ್ಬ ಅಧಿಕಾರಿಗಿರ್ಬೋದು, ಒಬ್ಬ ಹೆಣ್ಣು ಮಕ್ಕಳು ಕೊಡೋ ಗೌರವನೇ ಬೇರೆ ನಮ್ಮಲ್ಲಿರೋದು. ಈ ಥರ ಮಾತನಾಡೋದು ತಪ್ಪು. ನಮ್ಮ ಸರ್ಕಾರ ಅದರ ಬಗ್ಗೆ ಕಠಿಣವಾದಂಥ ಕ್ರಮ ತಗೊಳ್ಳುತ್ತೆ. ಆಲ್ರೆಡಿ 2 FIR ಬುಕ್ ಆಗಿದೆ ಮತ್ತು KPCCಯಿಂದ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟಲ್ಲೇ KPCC ವರದಿ ತರಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಸರ್ಕಾರ ಒಂದು ಮೀನಾಮೇಷ ಎಣಿಸ್ತಾ ಇದೆ, ಅವ್ರು ಬಂದು ಇಲ್ಲ, ಮೀನಾಮೇಷ ಏನಂತಲ್ಲ, ಒಂದೇ ಒಂದು ಏನಾಯಿತು, ಯಾವಾಗ ಇದಾಯಿತು 2 ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಹುಡುಕ್ತಾ ಇದ್ದಾರೆ. ಆ ಥರ ಯಾರು ಮೀನಾಮೇಷ ನೋಡೋ ಪ್ರಶ್ನೆನೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಎಲ್ಲರೂ ಹೇಳಿದ್ದಾರೆ ತಪ್ಪೆ ಅಂತ. ಎಲ್ಲ ಯಾರು ಬಾಯಲ್ಲಿ ನೋಡೋದು ತಪ್ಪೆ ಅಂತ ಬಂದಿದೆ. ಅದರಲ್ಲಿ ಮೀನಾಮೇಷ ನೋಡೋದು ಇಷ್ಟೆಲ್ಲ ಖಂಡಿತ ಬಂಧಿಸ್ತಾರೆ. ಪ್ರೆಜರು ಜಾಸ್ತಿ ಬಂಧಿಸ್ತಾರೆ. ಸರ್, ಕಳೆದ ಬಾರಿ ನೀವು ಪ್ರತಿಕ್ರಿಯಿಸಿದಾಗೆ 2 ದಿನದಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ, ಅದ್ರ ಮೇಲೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಹೌದು, ನಾನು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಪ್ರತಿಕ್ರಿಯೆ ಕೊಟ್ಟಾಗ ಒಂದು 2-3 ಡೇಸ್ ಒಳಗಡೆ ಬಂಧನ ಮಾಡ್ತಾರೆ ಅಂತ ಹೇಳಿದೆ. ಆದರೆ ಪೊಲೀಸ್ನವ್ರಿಗೂ ಅವರು ಇರುವಂಥ ಜಾಗ ಏನೋ ಸಿಕ್ಕಿಲ್ಲಪ್ಪ. ನಮಗೊಂದು ಮಾಡ್ಬೋದು ಅಂತ ಒಂದು ನಂಬಿಕೆ ಇತ್ತು. ಸ್ವಲ್ಪ ತಡ ಆಗಿದೆ. ಆದರೂ ನಿನ್ನೆ ನಮ್ಮ ಗೃಹ ಸಚಿವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಪರಮೇಶ್ವರ್ ಅವರು. ಬಂಧಿಸೋದು 2 ಟೀಮ್ ಮಾಡಿದ್ರೆ 2 ಟೀಮು ವರ್ಕ್ ಮಾಡ್ತಾಯಿದೆ. ಇಷ್ಟಲ್ಲೇ ಬಂಧಿಸ್ತಾರೆ. ಇನ್ನೊಂದು ಏನು ಸರ್, ಚೇಲೂರು ತಾಲೂಕಿಗೆ ಸಪ್ರೇಟಾಗಿ ಒಂದು EOನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಸರ್ಕಾರದ FDಯಲ್ಲಿ ಕೊನೆ ಹಂತಕ್ಕೆ ಬಂದಿದೆ ಇವರೇ. ಈಗೇನು ಈ ಅಸೆಂಬ್ಲಿ ಆದಮೇಲೆ ಎಲ್ಲ ಬಜೆಟ್ ಒಳಗಡೆ ಕೊಡ್ತಾರೆ. ನಾವೀಗ ಎಲ್ಲ EO ಒಬ್ಬರೇ ಅಲ್ಲ, ಎಲ್ಲ ಅಧಿಕಾರಿಗಳದ್ದು ಈಗ ಆಲ್ರೆಡಿ ಈಗ ನೆಕ್ಸ್ಟ್ ನಮ್ಮ ದಿನೇಶ್ ಗುಂಡೂರಾವ್ ಬರ್ಬೋದು. ಮೋಸ್ಟ್ಲಿ ನಮ್ಮ CHC, ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್, ಈಗಿರೋ PHC ಬಂದು ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಮಾಡಿದ್ವಿ. ಸುಮಾರು 5,75,00,000 ಹಣ ಇತ್ತು. ಸಾಲದು ಅಂತೇಳಿ 10 ಕೋಟಿ ರೈಸ್ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆಸ್ಪತ್ರೆ ಪೂಜೆನೂ ಮಾಡ್ತೀವಿ, ಒಂದೊಂದಾಗಿ ಮಾಡ್ತೀವಿ. ಯಾಕಂದರೆ ಸರ್ಕಾರದಲ್ಲಿ 6 ತಿಂಗಳಿಂದ ಕೆಲಸ ಮಾಡಬೇಕಾದ್ರೆ ಒಂದೊಂದಾಗಿ ಪ್ರಾರಂಭ ಮಾಡ್ತೀವಿ.